ನಮಸ್ತೆ ಸ್ನೇಹಿತರೆ, MJ ಸ್ಪಾಟ್ಲೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ಒಂದು ಶಿಡ್ಲಘಟ್ಟ ತಾಲೂಕಲ್ಲಿರುವಂಥ ತುಮ್ನಳ್ಳಿ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ನಮ್ಮ ಜೊತೆ ಸುಬ್ಬಾರೆಡ್ಡಿ ಅಂತ ಈ ಒಂದು ಜಮೀನಿನ ಮಾಲೀಕರಿದ್ದಾರೆ. ಈ ಒಂದು ಜಮೀನಲ್ಲಿ ಇವರು ಬಂದು ಸ್ವೀಟ್ ಕಾರ್ನ್ ಕೃಷಿ ಮಾಡ್ತಿದ್ದಾರೆ. ಈ ಒಂದು ಕೃಷಿ ಯಾವ ರೀತಿ ಮಾಡೋದು, ಇದರಿಂದ ಎಷ್ಟು ಒಂದು ಲಾಭ ಇದೆ, ಇದರಲ್ಲಿ ಯಾವ ರೀತಿ ಒಂದು ರೋಗ ಬರುತ್ತೆ ಮತ್ತು ಅದನ್ನು ತಡೆಗಟ್ಟೋದು ಹೇಗೆ, ಮತ್ತು ಇದರಲ್ಲಿ ಯಾವ ರೀತಿ ಒಂದು ಆದಾಯ ಗಳಿಸೋದು, ಈ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ನನ್ನ ಹೆಸರು ಸುಬ್ಬಾರೆಡ್ಡಿ ಅಂತ, ತುಮ್ನಳ್ಳಿ. ನಾವು ಸ್ವೀಟ್ ಕಾರ್ನ್ ಬೆಳಿಬೇಕಂತ ಒಂದು ಆಸೆ. ಹಾಗಾಗಿ ಇದನ್ನ ಬೆಳೆಯಕ್ಕಂತ ಹೊರಟ್ವಿ. ಬೆಳೆಯಕ್ಕಂತ ಹೊರಟಾಗ ಏನಾಯ್ತು ಅಂದ್ರೆ, ಅದು ಬೀಜ ನಾವು ತಗೊಂಬಂದು ನಾವು ನಾಟಿ ಮಾಡಂಗಿಲ್ಲ. ನಾವು ನಾಟಿ ಮಾಡಿದ್ರೆ ಇರುವೆಗಳು ತಿಂದಾಗುತ್ತೆ, ಇಲ್ಲಿ ತಿಂದಾಗುತ್ತೆ. ಹಂಗಾಗಿ ಅದನ್ನ ನಾವು ನರ್ಸರಿಗೆ ಕೊಡ್ತೀವಿ. 1 kg ಬೀಜ ಬಂದು 2800 ರೂಪಾಯಿ 1 ಕಿಲೋ. ಅದನ್ನ ನರ್ಸರಿಗೆ ಕೊಡ್ತೀವಿ. ನರ್ಸರಿಗೆ ಕೊಟ್ರೆ ಅದು 1 kgಗೆ 7 ರಿಂದ 7.5 ಸಾವಿರ ಏನು ಸಸಿ ಬರುತ್ತೆ. ಅದನ್ನ ತಗೊಂಡು ಅದು ಕರೆಕ್ಟಾಗಿ 11 ದಿನಕ್ಕೆ ನಾಟಿ ಮಾಡಕ್ಕೆ ಬರುತ್ತೆ. ಭೂಮಿ ನಾಟಿ ಮಾಡೋಕ್ಕೆ ಮುಂಚೆ ನಾವೇನು ಮಾಡ್ಬೇಕಂದ್ರೆ ಭೂಮಿನೆಲ್ಲ ಪೂರ್ತಿ ಹದ ಮಾಡಬೇಕು, ಚೆನ್ನಾಗಿ ಉಳುಮೆ ಮಾಡಿ ಹದ ಮಾಡಬೇಕು. ಹದ ಮಾಡಿಬಿಟ್ಟು ಅಂದ್ರೆ ನಾವೆಲ್ಲ ನೀರು ಕಟ್ಟೋಂಗಿಲ್ಲ, ನಾವೆಲ್ಲ ಬರೀ ಹನಿ ನೀರಾವರಿ, ಡ್ರಿಪ್ರಿಗೇಷನ್ ನೋಡ್ಬೋದು ನೀವೆಲ್ಲ ಫುಲ್ ಡ್ರಿಪ್ರಿಗೇಷನ್. ಹಾಗಾಗಿ ಎಲ್ಲ ಫಸ್ಟ್ ಎಲ್ಲ ಪೈಪ್ ಎಲ್ಲ ಹಾಕ್ಬಿಟ್ಟು ನೀರೆಲ್ಲ ಚೆಕ್ ಮಾಡ್ತೀವಿ. ಚೆಕ್ ಮಾಡಿಬಿಟ್ಟು ಸ್ವಲ್ಪ DAPನೋ ಏನಾದರೂ ಮಿನ್ನರ್ಸು ಕೊಟ್ಬಿಟ್ಟು 2 ದಿನ 3 ದಿನ ನೀರು ಬಿಟ್ಬಿಟ್ಟು ಆಮೇಲೆ ನಾವೇನು ಮಾಡ್ತೀವಿ ಅಂದರೆ ಅಲ್ಲಿ ನರ್ಸರಿಯಿಂದ ಎತ್ಕೊಂಬಂದು ಕಡ್ಡಿಯಲ್ಲಿ ಚೆನ್ನಾಗಿ ಹೋಲ್ ಮಾಡಿ ಉಣ್ತೀವಿ. ಅಂದರೆ ಅಡಿಗೊಂದು ನಾರು, ಅಡಿಗೊಂದು ನೋಡಿ 8 ಅಡಿ ಇದು, 8 ಇಂಚು ಈ ಕಡೆ 2 ಇಂಚು ಇದು ಅಷ್ಟೇ. 8 ಹಿಂದೆ ಒಂದು ಮುಂದೆ ಉಣಿದೀರಾ ಅಂದ್ರೆ ದೂರ ಉಣಿದ್ರೆ ಇದು ತ್ಯಾವ ಸಾಕಾಗಲ್ಲ. ಯಾಕಂದ್ರೆ ಬೇಸಿಗೆ, ಮಳೆಗಾಲದಲ್ಲಿ ಮಳೆ ಬರುತ್ತೆ ಸರಾಗುತ್ತೆ, ಬೇಸಿಗೆಯಲ್ಲಿ ತ್ಯಾವ ಸಾಕಾಗಬೇಕು. ಹಾಗಾಗಿ ಪೈಪ್ ಪಕ್ಕದಲ್ಲಿ ಹಾಕಿ ಇಟ್ಟಿದ್ದೀವಿ. 8 ಇಂಚ್ಗೊಂದು 10 ಇಂಚ್ಗೊಂದು ಉಣಿದೀವಿ. ಇದು ಕರೆಕ್ಟಾಗಿ 8 ರಿಂದ 10 ದಿನ ಆದ್ಮೇಲೆ ಅದಕ್ಕೆ ಹುಳ ಬೀಳುತ್ತೆ. ಈ ಸುಳಿಗೆ ಇದೆಯಲ್ಲ, ಇದು ಇಲ್ಲಿ ಬರ್ತಲ್ಲ ಸುಳಿ ಗಿಡ ಇಷ್ಟು ಇರುತ್ತಲ್ಲ, ಆ ಸುಳಿಗೆ ಹುಳ ಬೀಳುತ್ತೆ. ಅದಕ್ಕೇನ್ ಮಾಡ್ತೀವಿ, ಯಾವ್ದಾದ್ರು ಕೆಮಿಕಲ್ ಒಂದು ಔಷಧಿ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿದ್ರೆ ಮಿಷಿನ್ ಅಲ್ಲಿ ಹಾಕ್ತೀರಾ ಇಲ್ಲ ಹ್ಯಾಂಡ್ ಪಂಪಲ್ಲಿ ಸುಮ್ಮನೆ ತೋರ್ಸ್ಕೊಂಡು ಹೋಗ್ತೀವಿ. ಅಲ್ಲಿಗೆ 15 ದಿನ ಪಾಸ್ ಆಗುತ್ತೆ. 15 ದಿನ ಆದ್ಮೇಲೆ ತಿರುಗಿ ಬೀಳುತ್ತೆ. ಆವಾಗ ಒಂದ್ಸಾರಿ ತೋರಿಸುತ್ತೆ. ಯಾವ ತರ ಗೊತ್ತಾಗುತ್ತೆ ಇಲ್ಲಿ ಯಾವ್ದಾರು ಇದೆಯಾ? ಅದು ಇಲ್ಲ, ಹುಳ ಇಲ್ಲ. ಅದು ಒಂಥರ ಅವರೇ ಹುಳ ತರ ಬರುತ್ತೆ. ಅದು ಚಿಕ್ಕದಾಗಿ ಹುಳ, ಅವರೇ ಹುಳ ತರ ಬಂದಂಗೆ ಬರುತ್ತೆ. ಅದು ಸುಳಿನ ತಿಂದ್ಬಿಡುತ್ತೆ. ಅದು ಸುಳಿ ತಿಂದ್ಮೇಲೆ ಅದು ಅಷ್ಟೇ. ಸುಳಿ ತಿನ್ನಕ್ ಮುಂಚೆನೆ ಗೊತ್ತಾಗುತ್ತೆ ಏನೋ ಅದು ಬಿದ್ದಿದೆ ಅಂತ. ಎಲೆ ಸ್ವಲ್ಪ ಹಿಂಗ್ ತಿಂದಿರುತ್ತೆ. ಹಿಂಗೆ ಸ್ವಲ್ಪ ಈ ತರ ತಿಂದಿರುತ್ತೆ. ಸರಿ, ಒಂದ್ ಸ್ವಲ್ಪ ಈ ಸುಳಿ ಇರುತ್ತಲ್ಲ, ಆ ಸುಳಿಯಲ್ಲಿ ಒಂದ್ ಸ್ವಲ್ಪ ಹಿಂಗ್ ತಿಂದಿರುತ್ತೆ. ಏನೋ ಗೆರೆ ಓಲ್ ಬಿದ್ದಿರುತ್ತೆ. ಆವಾಗ ನಮ್ಮ ಹುಳ ಬಿದ್ದಿದೆ ಅಂತ ಗೊತ್ತಾಗುತ್ತೆ. ಆಗ ಔಷಧಿ ಸ್ಪ್ರೇ ಮಾಡ್ತೀವಿ. ಔಷಧಿ ಸ್ಪ್ರೇ ಮಾಡಿ 15 ದಿನ ಅದನ್ನ ತಿರುಗಿ ಮತ್ತೆ ಏನು ಬಿಡಂಗಿಲ್ಲ. ಆಮೇಲೆ ಅಷ್ಟು ಅಂದ್ರೆ 2 ರಿಂದ 2.5 ಅಡಿ ಸಸಿ ಆದ್ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಯೂರಿಯಾ ಕೊಡ್ಬೇಕು. ಯೂರಿಯಾ ಅಂದ್ರೆ ನಾವು ಮೇಲೆ ಹಾಕೋದಿಲ್ಲ, ಬರೀ ಎಲ್ಲ ಡ್ರಿಪ್ಪಲ್ಲೇ ಬಿಡ್ತೀವಿ. ಮೇಲೆ ಹಾಕಿದ್ರೆ ಏನಂತಂದ್ರೆ ಗಾಳಿಗೆ ಡ್ರೈ ಆಗುತ್ತೆ, ವೇಸ್ಟ್ ಆಗುತ್ತೆ. ಡ್ರಿಪ್ಪಲ್ಲೇ ಬಿಡ್ತೀವಿ. ಡ್ರಿಪ್ಪಲ್ಲೇ ಬಿಟ್ಟಾಗ ಏನಂತಂದ್ರೆ ಕರೆಕ್ಟಾಗಿ 45 ದಿನಕ್ಕೆ ಈ ಹೈಟ್ ಬರುತ್ತೆ. ಈ ಹೈಟ್ ಬಂದಾಗ ಏನ್ ಬರುತ್ತೆ, ಮೇಲೆ ತೆನೆ ಬರುತ್ತೆ. ಮೇಲೆ ಅದು ಹೂವು, ಆ ಹೂವು ಬಂದಿದ ತಕ್ಷಣ ಪಕ್ಕದಲ್ಲಿ ಇಲ್ಲಿ ತೆನೆ ಬರುತ್ತೆ. ತೆನೆ ಅಂದ್ರೆ 2 ಬರುತ್ತೆ. 2 ಬಂದಾಗ ತೆನೆ ಸೈಜ್ ಬರಲ್ಲ. ಆಗ ಏನ್ ಮಾಡ್ಬೇಕಂದ್ರೆ ಒಂದು ತೆನೆನ ಕಿತ್ತಾಕ್ಬೇಕು. ಒಂದ್ ತೆನೆ ಕಿತ್ತಾಗ ಒಂದ್ ತೆನೆ ಬಿಟ್ಬಿಡ್ಬೇಕು, ಚೆನ್ನಾಗಿ ಬರುತ್ತೆ ಅವಾಗ. ಹೌದು, ಆ ಒಂದ್ ತೆನೆಗೆ ಏನಾತಂದ್ರೆ ತೆನೆ ಈಚೆಗೆ ಬಂದು ಒಂದ್ ಸ್ವಲ್ಪ ಬತ್ತಿದ್ದಂಗೆ ಇದು ಹುಳ ಬೀಳುತ್ತೆ ತೆನೆಗೆ. ಅಂದ್ರೆ ಜಡೆಗೆ ಇಲ್ಲಿ ಬೀಳುತ್ತೆ. ಇಲ್ಲಿ ಹುಳ ಬಿದ್ದಾಗ ಇಲ್ಲಿ ಒಂದ್ ಸ್ವಲ್ಪ ಔಷಧಿ ಸ್ಪ್ರೇ ಮಾಡಿದ್ವಿ, ನಾವು ಪಂಪಲ್ಲಿ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿದಾಗ ಹುಳ ಸತ್ತಾಗುತ್ತೆ, ಅಲ್ಲಿಗೆ ತಿರು ಬೀಳೋದಿಲ್ಲ. ಅದೇನಾತಂದ್ರೆ ಆವಾಗ ನೀರು ಜಾಸ್ತಿ ಬೇಕು. ಮಳೆಗಾಲದಲ್ಲಿ ಅಂದ್ರೆ ಮಳೆ ಬೀಳುತ್ತೆ, ಹಾಗೇನಷ್ಟೇ ಅತ್ತೆ ನೀರು ಕೇಳಲ್ಲ. ಬೇಸಿಗೆಲ್ಲ ನೀರು ಸಿಕ್ಕಾಪಟ್ಟೆ ನೀರು ಬೇಕು. ನೀರು ನಾವು ಹೇಗೆ ಬಿಟ್ರೆ ಆಗ ಇಳುವರಿ ಬರುತ್ತೆ. ಆಮೇಲೆ ಇನ್ನೊಂದು ವಾರ ಬಿಟ್ಕೊಂಡು ಅಂದರೆ 2 ತಿಂಗಳು ಅಂದರೆ 55 ದಿನ ಆವಾಗ ಒಂದ್ಸಾರಿ ಇನ್ನೊಂದ್ಸಾರಿ ಔಷಧಿ ಸ್ಪ್ರೇ ಮಾಡಬೇಕು. 2 ಸತಿ ಔಷಧಿ ಸ್ಪ್ರೇ ಮಾಡಬೇಕು. ಔಷಧಿ ಸ್ಪ್ರೇ ಮಾಡಿದಾಗ ಏನಂತಂದ್ರೆ ಹುಳ ಬೀಳಲ್ಲ. ಅಲ್ಲಿಗೆ ಹುಳ ಬೀಳೋದಂದ್ರೆ ತೆನೆ ಚೆನ್ನಾಗಿದೆ ಅಂತ. ಆಯ್ತಾ, ರೇಟ್ ಬರೋದು ಬಿಡೋದು ಯಾರು ನೋಡಿಲ್ಲ. ಈಗ ಮೊನ್ನೆ ಎಲ್ಲ ಎಷ್ಟಿತ್ತಂದ್ರೆ 3 ರೂಪಾಯಿ ಇತ್ತು 1 ಕಿಲೋ. ನೀವು ಯಾವ್ದಕ್ಕೆ ಹಾಕ್ತೀರಾ? ನೀವು ಅವರೇ ಬರ್ತಾರೆ, ವ್ಯಾಪಾರಸ್ಥರೇ ಬರ್ತಾರೆ. ಅವರೇ ಬಂದು ವ್ಯಾಪಾರ ಮಾಡ್ಕೊಂಡು ಅವರೇ ಕಿತ್ಕೊಂಡು ತೂಕ ಲೆಕ್ಕ. ಹಂಗಾಗಿ ಈಗ ಸ್ವಲ್ಪ ಪರವಾಗಿಲ್ಲ ಬೆಲೆ. ಏನೋ 10 ರೂಪಾಯಿ ಅಂದ್ರೆ ಒಂದು ಕೆಜಿ. ಈ ತೆನೆ ಬಂದು 500 ರಿಂದ 550 ಗ್ರಾಮ್ ಬರುತ್ತೆ. ಅರ್ಧ ಕೆಜಿ.
ಇದೆಲ್ಲ ನಾವು 400 ಗ್ರಾಮ್ ಬರುತ್ತೆ. ಅಂದರೆ 2 ಕಾಯಿಗೆ 10 ರೂಪಾಯಿ. ಹಾಂ 2 ತೆನೆ 2 ಕಾಯಿಗೆ. 2 ತೆನೆಗೆ ನೋಡಿ ಇದು 600 ಗ್ರಾಮ್ ಬರುತ್ತೆ. ಅದೇ ಒಂದೊಂದು ತೂಕ ಬರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ. ತೆನೆ ಬಂದು 600 ಗ್ರಾಮ್ ಬರುತ್ತೆ. ಹಾಂ ಹಾಂ. ಈ ತೆನೆ ಬಂದು 400 ಗ್ರಾಮ್ ಬರುತ್ತೆ. ಅಂದರೆ ಎರಡೂ ಒಂದೇ ಸರಿಯಾಗಿ ತೂಕ ಬರೋದಿಲ್ಲ. ಹಾಂ ಹಾಂ. ಆಯಿತಾ? ಹಂಗಾಗಿ ಇದರಲ್ಲಿ ಏನಾಗ್ತದೆ ಅಂದರೆ ಇದೊಂದು ಚಿಕ್ಕದಿದೆಯಲ್ಲ ಇದು ಇರುತ್ತೆ. ಇದು ವೇಸ್ಟು, ಅಂದರೆ ಇದಕ್ಕೆ ತ್ಯಾವ ಸಾಕಾಗಿರಲ್ಲ, ಹಂಗಾಗಿ ಅದು ಬಂದಿರಲ್ಲ. ಅದು ಇದು ಹಿಂದಾಗ್ಬಿಡ್ತದೆ. ಅದನ್ನ ಕೀಳೋದು, ಅದನ್ನ ಅವ್ರು ತೆಗೆಯೋದಿಲ್ಲ. ಅದು ವೇಸ್ಟ್ ಅದು. ನಮ್ಮ ಬರೀ ಚೆನ್ನಾಗಿರೋ ತೆನೆಗೆ ಮಾತ್ರ ಅಷ್ಟು ಅವನು 10 ರೂಪಾಯಿ ಕೊಡ್ತಾರೆ. 10 ರೂಪಾಯಿಗೆ ಆದರೆ ಇಲ್ಲೇ ಕೀಳ್ತಾರೆ, ಇಲ್ಲೇ ಮೂಟ ಮಾಡಿ ಕೆಜಿ ತೂಕ ಮಾಡಿ ಇಲ್ಲೇ ಕ್ಯಾಶ್ ಕೊಟ್ಬಿಡ್ತಾರೆ. ಈ ಕಡ್ಡಿ ಬಂದು ಒಂದು ಕಡ್ಡಿ ಬಂದು 3 ರೂಪಾಯಿ. 3 ರೂಪಾಯಿ ಅಂದರೆ ಅವರೇ ತೊಗೊಂಡು ಹೋಗ್ತಾರೆ. ಇಲ್ಲ, ಹಸುಗಳವರು ಇಲ್ಲಿ ಹಸುಗಳವರು 2 ರೂಪಾಯಿಂದ 3 ರೂಪಾಯಿವರೆಗೂ ನಡೀತದೆ. 3 ರೂಪಾಯಿ ಕಡ್ಡಿ. ಒಟ್ನಲ್ಲಿ ಏನು ವೇಸ್ಟ್ ಆಗಲ್ಲ. ಓಕೆ. ಅಂದರೆ ಅವರೇ ಕುಯ್ಕೊಂಡು ಹೋಗ್ತಾರೆ, ನೀವು ಕುಯ್ದು ಕೊಡಬೇಕು? ಇಲ್ಲ, ಅವರೇ ಕುಯ್ಕೊಂಡು ಹೋಗ್ತಾರೆ. ಅವರೇ ಕುಯ್ಕೊಂಡು ಹೋಗ್ತಾರೆ. ನಾವು ಸೋಲ್ ಲೆಕ್ಕ ಮಾಡಿಬಿಟ್ಟು ಒಂದು ಸೋಲ್ಗೆ ಎಷ್ಟು ಕಡ್ಡಿ ಇದೆ ಅಂತ ಲೆಕ್ಕ ಮಾಡಿಬಿಡ್ತೀವಿ. ಒಂದು 10 ಕಡ್ಡಿ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀವಿ. ಅದನ್ನ ಅವರೇ ಕಟಾವು ಮಾಡ್ಕೊಳ್ತಾರೆ. ಇದು ನೀವು ಒಂದು ಎಷ್ಟು ಎಕರೆಗೆ ಹಾಕಿದ್ದೀರಾ ಇದು ಜೋಳ? ಈಗ ನಾವಿಲ್ಲಿ 3/4 ಎಕರೆ ಅಂದರೆ 30 ಕುಂಟೆಗೆ ಹಾಕಿದ್ದೀವಿ. ಓಕೆ. ಸೊ ಇದರಿಂದ ಒಂದು ಆದಾಯ ಎಷ್ಟು ಬರ್ಬೋದು? ಇನ್ನೂ ಎಷ್ಟು ಸುಮಾರು ಅಂದಾಜಿಗೆ ಒಂದು ಲೈನ್ಗೆ ಎಷ್ಟು ಬರ್ಬೋದು? ಈಗ ಏನಾಗ್ತದೆ, ಒಂದು ಲೈನ್ಗೆ ಎಷ್ಟು ಕಡ್ಡಿ ಹಾಕಿದ್ದೀರಾ ನೀವು? ಒಂದು ಲೈನ್ಗೆ ಎಷ್ಟು ಕಡ್ಡಿ? ಲೈನ್ಗೆ ಎಷ್ಟು ಕಡ್ಡಿ ಅಂತಿಲ್ಲ, ನಾವು ಒಟ್ಟು 11,000 ಉಣಿದೀವಿ. 11,000 ನಾರು ಉಣಿದ್ದೀರಾ? 11,000 ಸಸಿ ಉಣಿದೀವಿ. ನಮ್ಮ ಅಂದಾಜು ಪ್ರಕಾರ ಒಂದು 5 ಟನ್ ಬರ್ಬೋದು ನೋಡಿದ್ವಿ. 5ರಿಂದ 5.5 ಬರ್ಬೋದು ನೋಡಿದ್ದೀವಿ. ಅಂದರೆ ಈ ರೇಟ್ ಕಡಿಮೆ ಇದೆ. ಬೇಸಿಗೆಯಲ್ಲಿ ಇಳುವರಿ ಕಡಿಮೆನೇ ಬರೋದು. ಯಾಕಂದ್ರೆ ಟೆಂಪ್ರೇಚರ್ ಜಾಸ್ತಿ ಇದೆ, ಇಳುವರಿ ಕಡಿಮೆನೇ ಬರೋದು. ಆದರೂ 5 ಟನ್ ಅಂತ ಗ್ಯಾರಂಟಿ. ಓಕೆ ಸರ್. ಇದು ನೀರು ಎಷ್ಟು ಸತಿ ಬಿಡಬೇಕು ದಿನಕ್ಕೆ? ಒಂದು ಇದಕ್ಕೆ ದಿನಕ್ಕೆ ಒಂದು ಸಾರಿ ಬಿಡಬೇಕು. ಒಂದು ಸಾರಿ ದಿನಕ್ಕೆ ಬಿಡಬೇಕು. ಎಷ್ಟೊತ್ತು ಬಿಡ್ತೀರಾ? 1 ಅವರು ಅಂದರೆ ಸಣ್ಣ ಸಸಿಯಲ್ಲೆಲ್ಲ 1 ಅವರ್ ಬಿಡ್ತೀವಿ. ದೊಡ್ಡದಾದ 1.5 ಅವರ್ ಬಿಡ್ತೀವಿ ಅಷ್ಟೇ. ಯಾಕಂದ್ರೆ ನಮ್ಮ ನೀರು ಇರೋದು ಕಡಿಮೆ. ನೀರು ಜಾಸ್ತಿ ಇದ್ರೆ ಜಾಸ್ತಿ ಬಿಡ್ಬೋದು, ನೀರು ಇರೋದು ಕಡಿಮೆ. ಹಂಗಾಗಿ 1.5 ಬಿಡ್ತೀವಿ ದಿನ ಒಂದು ಸಾರಿ. ಇದಕ್ಕೆ ಮುಂಚೆ ಇಲ್ಲಿ ಏನು ಹಾಕಿದ್ರಿ? ಅಂದರೆ ಈ ಜೋಳಕ್ಕೆ ಮುಂಚೆ ಇದಕ್ಕೆ ದಾಳಂಬ್ರಿ. ಸೊ ಆ ಥರ ಮಿಕ್ಸ್ಡ್ ಹಾಕಿರೂ ಬರುತ್ತೆ ಈ ಜೋಳ? ಅಂದರೆ ಇದಕ್ಕೆ ಮುಂಚೆ ಬೇರೆ ಯಾವುದೇ ಬೆಳೆ ಹಾಕಿ ಜೋಳ ಹಾಕಿದ ತಕ್ಷಣ ಯಾವುದೇ ಬೆಳೆ ಹಾಕಲಿ ಬರುತ್ತೆ. ಯಾವ ಬೆಳೆ ಹಾಕಿರೋ ಬರುತ್ತೆ. ನೀರು ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿ ಇಳುವರಿ ಬರ್ತದೆ. ಮಳೆಗಾಲದಲ್ಲಿ ಒಳ್ಳೆ ಇಳುವರಿ ಬರ್ತದೆ. ಬೇಸಿಗೆಗಿಂತ ಮಳೆಗಾಲ ಇಳುವರಿ ಜಾಸ್ತಿ. ಬೇಸಿಗೆಯಲ್ಲಿ ಇಳುವರಿ ಕಡಿಮೆನೇ ಬಿಡೋದು. ಸೊ ಇವಾಗೆಲ್ಲ ಕಟಾವು ಬಂದಿದೆ? ಎಲ್ಲ ಒಂದು 3-4 ದಿನ. ಈಗ ಕರೆಕ್ಟಾಗಿ ಆ ಕಡೆ ಸ್ವಲ್ಪ ನೋಡಿದೆ, ಈಗ ಕರೆಕ್ಟಾಗಿ 68 ದಿನ ಆಗಿದೆ. ಅಂದರೆ 68 ದಿನಕ್ಕೆ ಬೇಸಿಗೆಯಲ್ಲಿ 70ರಿಂದ 72 ದಿನ ಕಡೆ ಆಗುತ್ತೆ. ಮಳೆಗಾಲದಲ್ಲಿ 90 ದಿನ ಇರಬೇಕು ತೆನೆ ಕೀಳ್ಬೇಕಾದ್ರೆ. 90 ದಿನ. ಯಾಕಂದ್ರೆ ಮಳೆಗಾಲದಲ್ಲಿ ವಾತಾವರಣ ಕೋಲ್ಡ್ ಇರುತ್ತೆ, ಬೇಗ ಬಲಿಯಲ್ಲ. ಬೇಸಿಗೆಯಲ್ಲಿ ಫುಲ್ಲು ಟೆಂಪ್ರೇಚರ್ ಇರ್ತದಲ್ಲ, ಹಂಗಾಗಿ ಬೇಗ ಬರುತ್ತೆ. ಚೆನ್ನಾಗಿ ಬರುತ್ತೆ. ಒಂದು 10 ದಿನ ಬೇಗ ಬರುತ್ತೆ. ಓಕೆ. ಇದು ನೋಡಿದ್ರೆ ನನಗೆ ಒಂದು ಸ್ವಲ್ಪ ಅಲ್ಲಿಂದ ಹೈಟ್ ವೈಸ್ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ. ಯಾವ ಥರ ಆಗಿದೆ ಆ ಥರ. ಓಕೆ. ನಾವು ನೀರು ಬಿಡ್ತೀವಲ್ಲ, ನೀರು ಬಿಟ್ಟಾಗ ಕೆಲವು ಕಡೆ ಪೈಪ್ಗಳು, ಹಳೆ ಪೈಪ್ಗಳು ಹಾಕಿರ್ತೀವಿ, ಆ ಓಲೆಲ್ಲ ಬ್ಲಾಕ್ ಆಗಿರ್ತದೆ. ಓಕೆ. ನಾವು ಅದನ್ನ ನೋಡಕ್ ನಮ್ಗೆ ಟೈಮ್ ಸಿಗ್ಲಿಲ್ಲ. ನೋಡಿ ಇಲ್ಲೆಲ್ಲ ಬಟ್ ಇಳುವರಿ ಚೆನ್ನಾಗಿ ಬಂದಿದೆ, ಹೈಟ್ ಮಾತ್ರ ಕಮ್ಮಿ ಇದೆ. ಇದು ನೋಡಿ ಇಲ್ಲಿ ನೋಡಿ, ಇದು ಚೆನ್ನಾಗಿದೆ. ಇದು ಚೆನ್ನಾಗಿ ಬಂದಿದೆ. ಹೌದು. ಆಮೇಲೆ ಎಕ್ಸ್ಟ್ರಾ ಪೈಪ್ಗಳು ಹಾಕಿದ್ವಿ. ಇದಕ್ಕೆ ಎಕ್ಸ್ಟ್ರಾ ಪೈಪ್ಗಳು ಹಾಕಿದ್ರು ಅದು ಎತ್ತರ ಬೆಳೆಯಲಿಲ್ಲ. ಹೌದು. ಹಂಗಾಗಿ ಇನ್ನೂ ಮುಂದಾಗಿದೆ. ಅಂದ್ರೆ ಅವರು ಇದನ್ನೆಲ್ಲ ಕೀಳಲ್ಲ ನೋಡಿ. ಈ ತೆನೆ ಕೀಳಲ್ಲ ಅವರು. ಸಣ್ಣ ಇದೆ ಇದನ್ನ ತೆಗೆಯೋದಿಲ್ಲ. ಅದು ಆಯ್ತಾ? ಬರೀ ಸೈಜ್ ಇರಬೇಕು. ಇದು ಅಂದ್ರೆ ಅವ್ರು 300 ಗ್ರಾಮ್ ಇರಬೇಕು. 300 ಗ್ರಾಮ್ ಇದ್ರೇನೆ ಅವ್ರು ತೆಗೆಯೋದು ತೆನೆ. ಓಕೆ. ಒಂದೊಂದು ತೂಕ ಹಾಕಿ ತೊಗೊಂಡು ಹೋಗ್ತಾರೆ? ಇಲ್ಲ, ಅವ್ರಿಗೆ ಐಡಿಯಾ ದಪ್ಪ ಸೈಜ್ ಕೀಳ್ಬೇಕಾದ್ರೆ ಕೈ ಹಿಡಿಯೋ ಅಷ್ಟಕ್ಕೆ ಕೀಳ್ತಾರೆ. ಅದನ್ನೆಲ್ಲ ಮುಟ್ಟಕ್ಕೆ ಹೋಗಲ್ಲ ಅವರು. ಈ ಸೈಡಲ್ಲೆಲ್ಲ ತೇವ ಸಾಕಾಗಿಲ್ಲ. ಬಿಸಿ ಜಾಸ್ತಿ ಆಯ್ತು. ಬಿಸಿ ಜಾಸ್ತಿ ಆಗಿ ತೇವ ಸಾಕಾಗಿಲ್ಲ. ಹಂಗಾಗಿ ಇದು ಬರಲಿಲ್ಲ. ಅದು ನೀವು ಹೇಳಿದ್ರಿ ಅದು ಸುಳಿಗೆ ಹುಳ ಬೀಳುತ್ತೆ ಅಂತ. ಅದು ಬಿಟ್ಟು ಬೇರೆ ಏನಾದ್ರು ವೈರಸ್? ಇನ್ನೇನಿಲ್ಲ. ವೈರಸ್ ಬಿಂದ್ರು ಏನಾಗಲ್ಲ, ಅದಕ್ಕೇನು ಬರೋದಿಲ್ಲ. ಓಕೆ. ನೋಡ್ರಿ, ಹುಳ ಅಂದರೆ ಈ ಥರ ಬಿಡ್ತದೆ. ನೋಡಿ ಇಲ್ಲಿದೆ ತೆನೆ. ನೋಡಿ ಇಲ್ಲಿ ಹಿಂಗೆ ಬೀಳ್ತದೆ ನೋಡಿ ಹುಳ ಅಂದರೆ ಈ ಥರ ಬರುತ್ತೆ. ಹಿಂಗೆ ಬರುತ್ತೆ. ಇಲ್ಲಿ ತೆನೆಗೆ ಬೀಳುತ್ತೆ, ಹಿಂಗೆಲ್ಲ ತಿಂದಾಕುತ್ತೆ ಹುಳ. ನೋಡ್ರಿ, ಹುಳ ಬಿದ್ದರೆ ಹಿಂಗೆ ನೋಡಿ ಹಿಂಗೆ ಬೀಳುತ್ತೆ. ಸಸಿಗೂ ಹಿಂಗೆ ಬೀಳೋದು. ಆಗ ಔಷಧಿ ಹೊಡಿತೀವಿ. ಆಮೇಲೆ ನೋಡಿ ಇದು ಜರ್ಮಿನೇಷನ್ ಅಂದರೆ ಬಿತ್ತನೆ ಕೊಡ್ತಾರಲ್ಲ, ಅದು ಬಿತ್ತನೆ ಅಲ್ಲಿ ಫಾರಮಲ್ಲಿ ಬಿತ್ತನೆ ಮಾಡಿರ್ತಾರಲ್ಲ, ಇದು ಅದರ ಪ್ರಾಬ್ಲಮ್ಮು. ಬಿತ್ತನೆ ಪ್ರಾಬ್ಲಮ್ಮು. ಇದು ವೇಸ್ಟ್ ಇದು. ಯಾಕಂದ್ರೆ ಅಲ್ಲಿ ಅವರು ಪ್ಯೂರ್ ಅಂತ ಅಲ್ಲಿ ಯಾರೋ ಆಳುಗಳು ಮಾಡ್ತಾರೆ ಬಿತ್ತನೆ.
ಬಿತ್ತನೆಯಲ್ಲಿ ಯಾರೋ ಆಳುಗಳು ಮಾಡಿರ್ತಾರೆ ಅಲ್ಲಿ ಮಿಕ್ಸ್ ಆಗಿಬಿಟ್ಟಿರ್ತದೆ. ಹಂಗಾಗಿ ಅವ್ನ ಕಂಪ್ನಿವರೆಗೂ ಗೊತ್ತಿರಲ್ಲ, ಮಿಕ್ಸ್ ಹಾಕ್ಬಿಡ್ತಾರೆ. ಬಂದ್ಬಿಟ್ಟು ನೋಡಿ ಇದೆಲ್ಲ ವೇಸ್ಟ್. ನೋಡಿ ಈ ತೆನೆ ವೇಸ್ಟ್. ಇದು ವೇಸ್ಟೇನಾ? ಅಲ್ಲ ಇದಲ್ಲ, ಇದು ತೋರಿಸಿ. ಆ ಕಡೆ ಇದೆ ನೋಡಿ. ಆ ಕಡೆನಾ? ಈ ಕಡೆ ಇಲ್ಲ ನೋಡಿ, ಇಲ್ಲಿದೆ. ಈಗ ಈ ಥರ ಬರುತ್ತೆ ತೆನೆ. ಈ ಥರ ಬರುತ್ತೆ ತೆನೆ. ಇದೆಲ್ಲ ವೇಸ್ಟ್ ನೋಡಿ, ಇದು ವೇಸ್ಟ್ ಆಯಿತಾ. ನೋಡಿ ಈಗ ಇಲ್ಲೊಂದು ಇದು ವೇಸ್ಟ್. ಈಗ ಇವೆಲ್ಲ ವೇಸ್ಟ್, ಇವೆಲ್ಲ ಕೀಳೋದಿಲ್ಲ. ಇದೆಲ್ಲ ಏನಂದರೆ ಇದು ಬಿತ್ತನೆ ಫಾಲ್ಟ್. ಇದು ಬಿತ್ತನೆ ಫಾಲ್ಟ್. ಇದು ನೋಡಿ 2 ತೆನೆ ಬಿಟ್ಟರೆ ನೋಡಿ ಹಿಂಗಾಗುತ್ತೆ. ಹಿಂಗಾಗುತ್ತೆ. ನಾವು ಇದನ್ನು ಕಿತ್ಬಿಟ್ಟು ಇದನ್ನು ಬಿಡಬೇಕಾಗಿತ್ತು. ನಾವು ಕೀಳೋ ಹೊತ್ತಿನಲ್ಲಿ ಮಿಸ್ ಆಗಿದೆ ತೆನೆ. ಇದನ್ನು ಕಿತ್ತಾಕಿದ್ರೆ ದಪ್ಪ ಬಂದ್ಬಿಡೋದು. ಇದು ವೇಸ್ಟ್ ತೆನೆ. ಅಂದರೆ ಎರಡಕ್ಕೂ ಹಂಚ್ಕೊಂಡ್ಬಿಟ್ಟಿದೆ ನೋಡಿ. ಈಗ ಇದು ಈ ಥರ ಬಂದರೆ ಎಲ್ಲ ವೇಸ್ಟ್. ಇದೆಲ್ಲ ಬಂದ್ಬಿಡುತ್ತೆ ಬಿತ್ತನೆಯಲ್ಲಿ. ಇದೆಲ್ಲ ಏನು ಮಾಡೋಕ್ಕಾಗಲ್ಲ. ಇದು ಹುಳ ಬಿದ್ದಿದೆ. ಈ ತೆನೆಗೆ ಹುಳ ಬಿದ್ದಿದೆ ನೋಡಿ. ಇದು ವೇಸ್ಟ್ ಆಗಿದೆ ನೋಡು, ಅನಿಸುತ್ತಾ? ಹುಳ ಬಿದ್ದಿದೆ ನೋಡಿ. ಈಗ ಇದು ಅಷ್ಟೇ ನೋಡಿ, ಇದಕ್ಕೆಲ್ಲ ಹುಳ ಬಿದ್ದಿದೆ. ಇದು ಅಷ್ಟೇ ವೇಸ್ಟ್ ತೆನೆ. ಹುಳ ಬಿದ್ಮೇಲೆ ನೋಡಿ ಎಲ್ಲ ಹಿಂಗೆ ತಿಂದಾಗ ಎಲ್ಲ ಒಳಗಡೆ ಹೋಗ್ಬಿಡುತ್ತೆ ಹುಳ. ನೋಡಿ ಈಗ ಒಳಗಡೆ ಹೋಗ್ಬಿಡುತ್ತೆ ಹುಳ, ಒಳಗೆ ಹೋಗಿ ಎಲ್ಲ ತಿಂದಾಕುತ್ತೆ. ಹಂಗಾಗಿ ತೆನೆ ಈಚೆ ಕಡೆಗೆ ಬರ್ತಿದ್ದಂಗೆ ಔಷಧಿ ಸ್ಪ್ರೇ ಮಾಡಬೇಕು. ಸೊ ಇದೊಂದು ಜೋಳದ ಜೊತೆಲಿ ನಾವು ಸೆಂಟ್ರಲ್ಲಿ ಬೇರೆ ಯಾವ್ದಾದ್ರು ಕೃಷಿ ಹಾಕ್ತೀರಿ ಅಥವಾ ಸೈಡಲ್ಲಿ ನಾವೇನಾರು ಹಾಕ್ತೀರಿ, ಆ ಥರದ್ದು ಏನಾರು ಹಾಕ್ಬೋದು? ಇಲ್ಲ, ಹಾಕೋಕ್ಕಾಗೋದಿಲ್ಲ. ಇದೊಂದೇ ಯಾಕಂದ್ರೆ ಇದು ಬರೀ 80 ದಿನಕ್ಕೆ. ಬೇರೆ ಇನ್ನೇನು ಕೃಷಿ ಮಾಡಿದ್ರೆ 80 ದಿನಕ್ಕೆ ಯಾವ ಬೆಳೆನೂ ಬರೋದಿಲ್ಲ. ಅಂದರೆ ಸೈಡೆಲ್ಲ ಯಾವ್ದಾದ್ರು ಹಾಕೋತೀರಿ? ಸೈಡೆಲ್ಲ ಮೈದಾನ ಇದ್ರೆ ಏನು ಅವರೇ ಗಿಡ ಅಲ್ಲ, ತೊಗರಿ ಹಾಕಿ ಅಂದ್ರೆ ಸೈಡ್ ಬಿಟ್ಬಿಡ್ಬೇಕು. ಇಲ್ಲ ಅಲಸಂದ್ರೆ ಉಣ್ಕೊಬೋದು. ಏನು ಉಣ್ಕೊಂಡ್ರು ಜೋಳ ಮುಗ್ದಾದ್ಮೇಲೆ ನಾವು ಉಳುಮೆ ಮಾಡ್ತೀವಲ್ಲ, ಆ ಹೊರಟಾಗುತ್ತೆ. ಹೌದು, ಇದರಲ್ಲಿ ಬೇರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಓಕೆ. ಸೊ ಇದೆಲ್ಲ ಅದೇ ಫಾಲ್ಟ್ ಅಂತೀರಾ? ಇದೆಲ್ಲ ತೇವಾಂಶ ಫಾಲ್ಟು. ಇದು ನೋಡಿ, ಇದೆಲ್ಲ ಹುಳ ಬಿದ್ದಿರೋದು. ಈ ಜಾಸ್ತಿ ಹೈಟ್ ಬೆಳೆದಿದ್ದೆಲ್ಲ ತೇವ ಸಾಕಾಗಲಿಲ್ಲ. ಬೇಸಿಗೆ ಅಲ್ಲ, ಟೆಂಪ್ರೇಚರ್ ಜಾಸ್ತಿ, ಇವಿ ಟೆಂಪ್ರೇಚರು. ಇದು ಸಾಕಾಗಲಿಲ್ಲ. ಸೊ ಇದು ಒಣಗೋದ್ಮೇಲೆ ತೊಗೊಂಡು ಹೋಗ್ತಾರಾ ಹಸುಗಳಿಗೆ, ಇಲ್ಲ ಹಸಿದ್ರಲ್ಲಿ ಮಾತ್ರ ತೊಗೊಂಡು ಹೋಗ್ತಾರೆ? ಇಲ್ಲ, ಹಸಿದ್ರಲ್ಲಿ ತಗೊಂಡ್ಬಿಡ್ತಾರೆ, ಕೊಂಡ್ಕೊಂಡ್ಬಿಡ್ತಾರೆ. ಕೊಯ್ಯೋದು 1 ವಾರ ಆಗುತ್ತೆ. 1 ವಾರದೊಳಗೆ ಕಟ್ ಅಂದರೆ ಎಲ್ಲ ಒಬ್ಬರೇ ತಗೊಳ್ಳೋದಿಲ್ಲ. ಸುಮಾರು ಜನ ರೈತರು ತಗೊಳ್ತಾರೆ. ದಿನ ಸ್ವಲ್ಪ ಕಟ್ ಮಾಡ್ಕೊಳ್ತಾರೆ. ಓಕೆ. ಒಣಗಿದ್ಮೇಲೆ ಇದರಲ್ಲಿ ಏನು ಪವರ್ ತಾಕತ್ತಿರಲ್ಲ, ಬರೀ ಹಸಿ ಕಡ್ಡಿಯಲ್ಲಿ ಅಷ್ಟೇ ಇದು. ಒಟ್ಟಿನಲ್ಲಿ ಏನಂದರೆ ಅದು ಸುತ್ತಮುತ್ತ ಎಲ್ಲ ಸೈಡಲ್ಲಿ ನೀಟಾಗಿ ಕ್ಲೀನ್ ಇರಬೇಕಿದೆ. ಇಲ್ಲಾಂದರೆ ಬೇರೆ ಏನಾದ್ರು ಇದ್ದರೆ ಅದು ಬಂದು ಅದಕ್ಕೆಲ್ಲ ಪವರ್ ಎಳ್ಕೊಂಡ್ಬಿಡುತ್ತೆ. ಸೊ ನೋಡಿದ್ರಲ್ಲ, ಇದೊಂದು ಕೃಷಿ ಯಾವ ರೀತಿ ಮಾಡೋದು, ಈ ಒಂದು ಸ್ವೀಟ್ ಕಾರ್ನ್ ಕೃಷಿ. ಸೊ ಇದರಲ್ಲಿ ಎಷ್ಟು ಆದಾಯ ಬರುತ್ತೆ ಮತ್ತು ಏನಾದ್ರು ಒಂದು ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಇವರೊಂದು ನಂಬರ್ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಸೊ ನಿಮ್ಗೇನಾದ್ರು ಡೌಟ್ ಇತ್ತು ಅಂದರೆ ಅವ್ರಿಗೊಂದು ಸಹಾಯ ತೊಗೊಂಡು ನೀವೊಂದು ಡೌಟ್ಸ್ ಏನಾದ್ರು ಇದ್ದರೆ ಕ್ಲಿಯರ್ ಮಾಡ್ಕೊಬೋದು. ಸೊ ಇದೇ ರೀತಿ ಒಂದು ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀರಿ. ಧನ್ಯವಾದಗಳು.